ಹಾಯ್ ಗಾಯ್ಸ್, ಇವತ್ತು ನಾವು ಈಸಿಯಾಗಿ ಚಿಕನ್ ಬಿರಿಯಾನಿಯನ್ನು ಮಾಡೋಣ. ಅದಕ್ಕಾಗಿ ನಾನು ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು, ಈರುಳ್ಳಿ, ಹಸಿಮೆಣಸಿನಕಾಯಿ ಮತ್ತು ಟೊಮೆಟೊವನ್ನು ರೆಡಿ ಮಾಡಿಟ್ಕೊಂಡಿದ್ದೀನಿ. ಮೊದಲಿಗೆ ನಾವು ಒಂದು ಕುಕ್ಕರನ್ನು ಇಟ್ಕೊಳ್ಳೋಣ. ಅದಕ್ಕೆ ಅಡುಗೆ ಎಣ್ಣೆಯನ್ನು ಹಾಕೋಣ. ಅಡುಗೆ ಎಣ್ಣೆ ಬಿಸಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ಚಕ್ಕೆ, ಲವಂಗ, ಏಲಕ್ಕಿಯನ್ನು ಸೇರಿಸೋಣ. ಈಗ ಅದಕ್ಕೆ ಈರುಳ್ಳಿಯನ್ನು ಹಾಕಿ ಚೆನ್ನಾಗಿ ಬಾಡಿಸಿಟ್ಕೊಳ್ಳೋಣ. ಅದಕ್ಕೆ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಅದರ ಹಸಿ ವಾಸನೆ ಹೋಗೋ ತನಕ ಬಾಡಿಸಿಟ್ಕೊಳ್ಳೋಣ. ಈಗ ಅರಿಶಿಣದ ಪುಡಿಯನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡೋಣ. 1 ಟೀ ಸ್ಪೂನ್ ಧನಿಯಾ ಪುಡಿಯನ್ನು ಸೇರಿಸೋಣ. 1 ಟೀ ಸ್ಪೂನ್ ನಾವು ಗರಂ ಮಸಾಲೆಯನ್ನು ಕೂಡ ನಾವು ಸೇರಿಸೋಣ. ಈಗ ಎಲ್ಲ ಮಸಾಲೆಯನ್ನು ಚೆನ್ನಾಗಿ ಬಾಡಿಸಿಟ್ಕೊಳ್ಳೋಣ. ಈ ಮಸಾಲೆಗೆ ಪುದೀನ ಮತ್ತು ಕೊತ್ತಂಬರಿ ಪೇಸ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ನಾವು ಅದಕ್ಕೆ ಟೊಮೆಟೊ ಕೂಡ ಚೆನ್ನಾಗಿ ಬಾಡಿದೆ. ಈ ಸಂದರ್ಭದಲ್ಲಿ ನಾವು ಅದಕ್ಕೆ ತೊಳೆದಿಟ್ಕೊಂಡಂಥ ಚಿಕನನ್ನು ಸೇರಿಸೋಣ. ಚಿಕನನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಮತ್ತು ಅದಕ್ಕೆ ಅಗತ್ಯವಾದಂಥ ಉಪ್ಪನ್ನು ನಾವು ಸೇರಿಸೋಣ. ಉಪ್ಪು ಮತ್ತು ನೀರನ್ನು ಸೇರಿಸಿ ಸ್ವಲ್ಪ ಬೇಯಲಿಕ್ಕೆ ಬಿಡೋಣ. ಈಗ ನಾವು ಅದಕ್ಕೆ ಒಂದು ಅರ್ಧ ಲೋಟ ಮೊಸರನ್ನು ಸೇರಿಸೋಣ. ಈಗ ಮೊಸರಿನೊಂದಿಗೆ ಸೇರಿ ಚಿಕನ್ ಸ್ವಲ್ಪ ಬೆಂದಿದೆ. ಈ ಸಮಯದಲ್ಲಿ ನಾವು ತೊಳೆದಿಟ್ಕೊಂಡಂಥ ಅಕ್ಕಿಯನ್ನು ಹಾಕೋಣ. ನಾನಿಲ್ಲಿ ಒಂದು 3 ಲೋಟ ಅಕ್ಕಿಯನ್ನು ತಗೊಂಡಿದ್ದೀನಿ. 3 ಲೋಟ ಅಕ್ಕಿಗೆ 6 ಲೋಟ ನೀರನ್ನು ಸೇರಿಸಬೇಕಾಗತ್ತೆ. ನೀರನ್ನು ಸೇರಿಸಿದ ನಂತರ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಕುಕ್ಕರ್ನ ಲಿಡ್ಡಿನಿಂದ ಅದನ್ನು ಮುಚ್ಚಿ ಬೇಯಲಿಕ್ಕಾಗಿ ಬಿಡೋಣ. ವಿಶಿಲ್ ಆದಮೇಲೆ ನೋಡಿದಾಗ ನೋಡಿ ನಮ್ಮ ಚಿಕನ್ ಬಿರಿಯಾನಿ ರೆಡಿಯಾಗಿದೆ.